ಮಾರ್ಚ್ ತಿಂಗಳಲ್ಲಿ ಅಕ್ರಮ ದಂಡಗುಂಡ ಬಸವಣ್ಣನವರ ಟ್ರಸ್ಟಿನ ಕುರಿತಂತೆ ಕೆಲವು ವಿಚಾರಗಳನ್ನು ತಮ್ಮ ಎದುರುಗಡೆ ಹಂಚಿಕೊಂಡಿದ್ವಿ. ಅದಾದ ನಂತರ ಅಕ್ರಮ ಟ್ರಸ್ಟಿನ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ನೀವು ಕಾವಿ ಬಿಚ್ಚಬೇಕು ಹಾಗೆ ಹೀಗೆ ಅಂತ ತೇಜೋವಧೆ ಮಾಡಿದ್ದನ್ನು ಕೂಡ ತಾವು ಗಮನಿಸಿದರೆ ಆದೇಶ ಮಾಡುತ್ತೆ ಆಯುಕ್ತಾಲಯ. ಕುಲಂಕುಷವಾಗಿ ಇದನ್ನ ತನಿಖೆ ಮಾಡಿ ವರದಿ ಕೊಡಿ ಅಂತ. ಇವರು ಇಲ್ಲಿಯ ವರದಿಯನ್ನ ಆಯುಕ್ತಾಲಯಕ್ಕೆ ಕಳಿಸುತ್ತೆ. ಇವರು ಬೇಕಾದಾಗಿ ಬರೆದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರ ಎಲ್ಲ ಶಿಷ್ಯಂದಿರೇ ಆ ಟ್ರಸ್ಟ್ನಲ್ಲಿ ಇರುವುದರಿಂದ ಇವರಿಗೆ ಹೇಗೆ ಬೇಕೋ ಹಾಗೆ ವರದಿಯನ್ನು ಸಿದ್ಧಪಡಿಸಿ ಆಯುಕ್ತಾಲಯಕ್ಕೆ ಕಳಿಸಿರುತ್ತೆ. ಟ್ರಸ್ಟ್ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಸ್ವಾಮಿಗಳಿಗೆ ಬೆದರಿಕೆ ಆಗ್ತಾ ಇದ್ದೀವಿ, ಅಲ್ಲಿಯ ಮಠಾಧೀಶರಿಗೆ ಜಾಗ ಖಾಲಿ ಮಾಡಂತ ಹೇಳ್ತಾ ಇದ್ದೀವಿ. ಎಲ್ಲ ವರದಿಯನ್ನು ಸಿದ್ಧಪಡಿಸಿ ಆಯುಕ್ತಾಲಯ ಕಳಿಸುತ್ತೆ. ಆಯುಕ್ತಾಲಯ ಇವರ ವರದಿಗಳನ್ನು ಪರಿಶೀಲನೆ ಮಾಡಿ ಕಳೆದ ಕೆಲವು ದಿನಗಳ ಹಿಂದೆ ಸ್ಪಷ್ಟವಾದಂತಹ ಸಂದೇಶವನ್ನು ಕಳಿಸಿದ್ದಾರೆ. 2015 ನಿಯಮದಂತೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಂತಹ ದೇವಸ್ಥಾನಗಳಿಗೆ ಭಕ್ತರು ಸೇರಿಕೊಂಡು ಟ್ರಸ್ಟ್ ಮಾಡಕೂಡದು. ಮತ್ತೆ ಸ್ಪಷ್ಟತೆಯನ್ನು ಅವರು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹೀಗೆ ಟ್ರಸ್ಟ್ ಮಾಡಿಕೊಂಡು ಭಕ್ತರಿಂದ ಹಣ ವಸೂಲಿ ಮಾಡ್ತಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂಥದ್ದನ್ನು ಕೂಡ ಅವರು ಮತ್ತೆ ಪ್ರಸ್ತಾವನೆ ಮಾಡಿದ್ದಾರೆ. ಪ್ರಸ್ತಾವನೆ ಮಾಡಿ ಆ ಲೆಟರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಟೇಬಲ್ ಮೇಲೆ ವಿಶ್ರಾಂತಿ ತಗೊಳ್ತಾ ಇದೆ. ಆದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಆ ಅಕ್ರಮ ಟ್ರಸ್ಟ್ ಅನ್ನ ರದ್ದು ಮಾಡಿ ಸಭೆ ಕರೆದು ಯಾವುದೇ ಚಂದಾ ವಸೂಲಿ ಮಾಡಕೂಡದು ಅನ್ನುವಂತಹ ಎಚ್ಚರಿಕೆಯನ್ನ ಜಿಲ್ಲಾಧಿಕಾರಿಗಳು ಮತ್ತು AC ತಹಶೀಲ್ದಾರ್ ಮಾಡಬೇಕಾಗಿತ್ತು. ಇಲ್ಲಿಯವರೆಗೆ ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳದೇ ಇರುವಂತಹದ್ದು ಬಹಳ ದೊಡ್ಡ ದುರಂತ ಅನ್ನುವಂಥದ್ದು ನಮ್ಗನ್ನಿಸ್ತಾ ಇದೆ. ಈಗ ಯಾವುದೇ ಮುಚ್ಚು ಮರೆ ಇಲ್ಲ, ಯಾವುದೇ ಅಂಜು ಅಳಕೋ ಇಲ್ಲದೇನೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇನ್ಚಾರ್ಜ್ ಮಿನಿಸ್ಟರ ಅಣತಿಯಂತೆ ನಡೆಯದೇನೆ ಇಲ್ಲೇನು ಆಯುಕ್ತಾಲಯ ಹೇಳಿದೆಯೋ ಆ ಪ್ರಕಾರ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ದಂಡಗುಂಡ ಸಂಗನಬಸವ ಶಿವಾಚಾರ್ಯರು ಮತ್ತು ಆ ಮಠದ ಎಲ್ಲ ಭಕ್ತಾದಿಗಳ ಒಕ್ಕೊರಲಿನ ಆಗ್ರಹ ಆಗಿದೆ.